ಸ್ನೇಹಿತರೆ ನಮಸ್ಕಾರ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಅವರ ಡಿವೋರ್ಸ್ ವಿಚಾರ ಬಹುಶಃ ಇನ್ನೂ ಸಾಕಷ್ಟು ಸಮಯದವರೆಗೂ ಕೂಡ ಚರ್ಚೆ ಆಗಬಹುದೇನೋ. ಇದು ನಿಲ್ಲುವಂತಹ ವಿಚಾರದ ರೀತಿ ಕಾಣಿಸ್ತಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಬೇರೆ ಬೇರೆ ಕಡೆ ಸಂದರ್ಶನವನ್ನು ಕೊಡ್ತಿರುವಂತಹ ನಿವೇದಿತಾ ಗೌಡ ಆಗಿರ್ಬೋದು ಮತ್ತು ಚಂದನ್ ಶೆಟ್ಟಿ ಆಗಿರ್ಬೋದು, ಇಬ್ಬರು ಕೂಡ ಹೊಸ ಹೊಸ ವಿಚಾರಗಳನ್ನು ಹೇಳ್ತಾನೆ ಇರ್ತಾರೆ. ಇಬ್ಬರು ಕೂಡ ಇವರ ಸಂಬಂಧ ಯಾಕೆ ಹಳಸ್ತು, ಯಾಕೆ ಇವರಿಬ್ಬರು ಕೂಡ ದೂರ ಆದರು, ಪ್ರೀತಿಸಿ ಮದುವೆ ಆದವರು ನಂತರ ಡಿವೋರ್ಸ್ ಅನ್ನುವಂಥ ಆಲೋಚನೆಗೆ ಬಂದಿದ್ದು ಯಾಕೆ, ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ದಿನದಿಂದ ದಿನಕ್ಕೆ ಹೆಚ್ಚಾಗಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಆಗಾಗ ಹೊಸ ಹೊಸ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಈಗ ಚಂದನ್ ಶೆಟ್ಟಿಯ ಸರದಿ. ಚಂದನ್ ಶೆಟ್ಟಿಯು ಕೂಡ ಈಗ ಮತ್ತೊಂದು ಇಂಟರ್ವ್ಯೂವನ್ನು ಕೊಟ್ಟಿದ್ದಾರೆ. ಇಂಟರ್ವ್ಯೂನಲ್ಲಿ ಕೆಲವೊಂದು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲೂ ಕೂಡ ತಮ್ಮ ಸಂಬಂಧ ಯಾಕೆ ಹಳಸ್ತು ಮತ್ತು ಯಾಕೆ ದೂರ ಆಗೋದಕ್ಕೆ ಮುಂದಾದರು ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ, ತುಂಬ ಸ್ವಚ್ಛವಾಗಿ ಹೇಳಿದ್ದಾರೆ. ಆ ವಿಚಾರವನ್ನು ಕೇಳಿದ್ರೆ ಸಂಬಂಧಗಳು ಎಲ್ಲೆಲ್ಲಿ ಯಾವ್ಯಾವ ರೀತಿ ಹಳಿ ತಪ್ಪುತ್ತೆ ಅನ್ನೋದು ಕೂಡ ಇವತ್ತಿಗೆ ನಾವು ಯುವ ಸಮಾಜಕ್ಕೆ ಒಂದು ಪಾಠವಾಗಿ ನೋಡಬಹುದು. ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಒಮ್ಮೊಮ್ಮೆ ಎಲ್ಲರ ಕಣ್ಣಿಗೆ ಕಾಮಿಡಿ ಪೀಸ್ಗಳಂತೆ ಕಾಣ್ತಾ ಇದ್ದವರು ನೋಡ್ತಾ ಇದ್ದಂತೆ ಹೇಳಿ ಮಾಡಿಸಿದಂತಹ ಬದುಕನ್ನು ರೂಪಿಸಿಕೊಂಡು ಲೇವಡಿ ಮಾಡೋರ ಮುಂದೆ ಗೆದ್ದು ಬೀಗ್ತಾರೆ. ಇನ್ನು ಕೆಲವೊಮ್ಮೆ ತುಂಬಾ ಇಷ್ಟಪಟ್ಟು ಮದುವೆ ಆದವರು ಒಬ್ಬರನ್ನೊಬ್ಬರು ಬಿಟ್ಟು ಕೊಡೋದಕ್ಕೆ ಸಾಧ್ಯವೇ ಇಲ್ಲ, ಒಬ್ಬರನ್ನೊಬ್ಬರು ಬಿಟ್ಟು ಉಸಿರಾಡೋದಕ್ಕೆ ಅಸಾಧ್ಯ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇರ್ತಾರೆ. ವಿರೋಧಗಳನ್ನು ಧಿಕ್ಕರಿಸಿ ಮದುವೆ ಆಗ್ತಾರೆ. ಜೊತೆಗೂಡಿದ ಕೆಲವೇ ದಿನಗಳಲ್ಲಿ ದುರಂತ ಅನ್ನೋ ರೀತಿಯಲ್ಲಿ ದೂರವಾಗಿ ಬಿಟ್ಟಿರ್ತಾರೆ. ಇದೇ ಸಾಲಿಗೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಕೂಡ ಸೇರಿಕೊಳ್ತಾರೆ. ಹೌದು, ಎಲ್ರಿಗೂ ಗೊತ್ತಿರುವಂತೆ ಮನಪೂರ್ವಕವಾಗಿ ಮದುವೆಯಾಗಿ ಮನಪೂರ್ವಕವಾಗಿಯೇ ದೂರವಾದಂತಹ ಇಬ್ಬರು ಈಗ ತಮ್ಮ ತಮ್ಮ ಬದುಕಿನ ಸಂತೆಯಲ್ಲಿ ನೆಮ್ಮದಿಯನ್ನು ಹುಡುಕ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಅಣ್ಣ ಅಂತೇಳಿ ಕರೆದಂಥ ಇದೇ ನಿವೇದಿತಾ ಗೌಡ ನಂತರ ಅದೇ ಅಣ್ಣನನ್ನು ಒರೆಸ್ತಾರೆ ಅಂತೇಳ್ಬಿಟ್ಟು ಯಾರೂ ಕೂಡ ಊಹೆಯನ್ನು ಮಾಡಿರಲಿಲ್ಲ. ತುಂಬ ದೊಡ್ಡ ಸರ್ಪ್ರೈಸ್ ಅನ್ನೋ ರೀತಿಯಲ್ಲಿ ಚಂದನ್ ಶೆಟ್ಟಿಯನ್ನು ಇವರು ನಿವೇದಿತಾ ಒರೆಸಿದ್ದು, ನಂತರ ಆ ಮದುವೆ ಆದ ಬಳಿಕ ಇವರ ಬದುಕು ಎಲ್ಲದೂ ಕೂಡ ಒಂದು ರೀತಿಯಲ್ಲಿ ವಿಶೇಷವಾಗಿಯೇ ಇತ್ತು. ಆದರೆ ಈ ವಿಶೇಷತೆಯ ನಡುವೆ ಇಬ್ಬರು ಕೂಡ ನೆಮ್ಮದಿಯಲ್ಲಿ ಇಲ್ಲ ಅನ್ನೋದು ಗೊತ್ತಾಗಿದ್ದು ಇವರು ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿದ ನಂತರವೇ. ವಿಚ್ಛೇದನದ ನಂತರ ನಿವೇದಿತಾ ಗೌಡ ಈಗ ರೀಲ್ಸು, ಫಾಲ್ಸು, ಫಾರಿನ್ ಟ್ರಿಪ್ಪು, ಅಲ್ಲಿ ಇಲ್ಲಿ ಅಂತೇಳ್ಬಿಟ್ಟು ಸುತ್ತಾಡಿಕೊಂಡು ಬ್ಯುಸಿಯಾಗಿದ್ದರೆ, ಚಂದನ್ ಶೆಟ್ಟಿ ಸಂಗೀತ, ಸಾಹಿತ್ಯ ಅಂತೇಳ್ಬಿಟ್ಟು ತಲೆ ಕೆಡ್ಸ್ಕೊಂಡು ಕೂತ್ಬಿಟ್ಟಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಬದಲಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಹೆಸರು ಮಾಡಬೇಕು ಅನ್ನುವಂತಹ ಒಂದು ಹೆಬ್ಬಯಕೆಯನ್ನು ಬೆಳೆಸ್ಕೊಂಡು ಅದಕ್ಕೆ ಬೇಕಾದಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಇದರ ನಡುವೆ ಸಮಯ ಬಿಡುವು ಮಾಡಿಕೊಂಡು ಆಗಾಗ ಇಬ್ಬರು ಕೂಡ ಹಲವರಿಗೆ ಸಂದರ್ಶನಗಳನ್ನು ಕೊಡ್ತಾನೆ ಬಂದಿದ್ದಾರೆ. ಹೀಗೆ ಇತ್ತೀಚೆಗೆ ನೀಡಿದಂಥ ಸಂದರ್ಶನವೊಂದರಲ್ಲಿ ಚಂದನ್ ಶೆಟ್ಟಿ ತಪ್ಪು ಮತ್ತು ಕ್ಷಮೆಯ ಕುರಿತು ಮಾತನಾಡಿದ್ದಾರೆ. ನಿವೇದಿತಾ ಗೌಡ ಜೊತೆಗೆ ಈಗಲೂ ಸಂಪರ್ಕದಲ್ಲಿದ್ದಾರಾ ಅನ್ನುವಂಥ ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಸಂಬಂಧದಲ್ಲಿ ಏನು ತಪ್ಪಾಗಿತ್ತು, ತಪ್ಪಾಗುತ್ತೆ ಮತ್ತು ನಾವೆಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸೂಕ್ಷ್ಮವಾಗಿ ಹೇಳಿದ್ದಾರೆ. ರ್ಯಾಪಿಡ್ ರಶ್ಮಿ ಅವರ ಯೂಟ್ಯೂಬ್ ಚಾನಲ್ಗೆ ಕೊಟ್ಟಿರುವಂತಹ ಒಂದು ಸಂದರ್ಶನದಲ್ಲಿ ಇಲ್ಲಿ ಚಂದನ್ ಶೆಟ್ಟಿ ಸಾಕಷ್ಟು ರೋಚಕ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಅದರಲ್ಲೂ ಕೂಡ ನೀವೇನೋ ಒಂದು ತಪ್ಪು ಮಾಡ್ತೀರಾ, ಆ ತಪ್ಪಿನ ಬಗ್ಗೆ ನಿಮಗೆ ಪಾಪಪ್ರಜ್ಞೆ ಕಾಡ್ತಾನೆ ಇರ್ತದೆ. ಎದುರುಗಡೆ ವ್ಯಕ್ತಿಗೆ ನೀವು ನೋವುಂಟು ಮಾಡಿದಂಥ ಹಿನ್ನೆಲೆಯಲ್ಲಿ ಅವರಲ್ಲಿ ನೀವು ಕ್ಷಮೆಯನ್ನು ಕೇಳಬೇಕು. ಇನ್ನು ಕ್ಷಮೆ ಕೇಳೋದು ಮುಖ್ಯ ಅಲ್ಲ, ಎದುರುಗಡೆ ಇರುವಂಥ ವ್ಯಕ್ತಿ ಕೂಡ ನಿಮ್ಮನ್ನು ಕ್ಷಮಿಸಿದ್ದೀನಿ ಅಂತೇಳಿ ಹೇಳಬೇಕು. ಆಗ ಮಾತ್ರ ನಿಮ್ಮ ಮನಸ್ಸು ಹಗುರವಾಗ್ತದೆ ಎನ್ನುವಂತಹ ಮನಸ್ಸಿನ ಭಾವನೆಯನ್ನು ರ್ಯಾಪಿಡ್ ರಶ್ಮಿ ಅವರ ಮುಂದೆ ಹಂಚಿಕೊಂಡಿದ್ದಾರೆ ಚಂದನ್. ಅಷ್ಟು ಮಾತ್ರವಲ್ಲ, ಮುಂದುವರೆದು ಹಲವು ಬಾರಿ ಈ ಕ್ಷಮೆ ಕೇಳುವಲ್ಲಿ ನಾವು ಅಹಂಕಾರವನ್ನು ಅಥವಾ ನಾವು ಈಗೋವನ್ನು ತೋರಿಸ್ತೀವಿ. ನಮ್ಗೆ ಅದು ಬಂದೇ ಬರ್ತದೆ. ನಾನು ಯಾಕೆ ಕ್ಷಮೆ ಕೇಳಬೇಕು ಅನ್ನುವಂಥ ಅಹಂಕಾರ ಕೂಡ ಅದು. ಬಹುತೇಕರ ಸಂಬಂಧ ಅಂತ್ಯ ಆಗೋದು ಹೀಗೇ. ಇನ್ನು ತಪ್ಪು ಮಾಡಿದವರು ಸಾರಿ ಕೇಳಿದಾಗ ಕ್ಷಮಿಸಬೇಕು ಅನ್ನೋದು ಕೂಡ ಯೂನಿವರ್ಸಲ್ ನಿಯಮ. ಆದರೆ ನಮ್ಮ ಎದುರುಗಡೆ ಇರುವಂಥ ವ್ಯಕ್ತಿ ನಮ್ಮ ತಪ್ಪನ್ನು ಕ್ಷಮಿಸದೆ ಜಿದ್ದಿಗೆ ಬಿದ್ದರೆ, ರಿಜೆಕ್ಟ್ ಮಾಡಿದರೆ ತುಂಬ ನೋವಾಗ್ತದೆ ಅಂತೇಳಿ ಹೇಳಿರುವಂಥ ಚಂದನ್ ಶೆಟ್ಟಿ, ಹೀಗಾದಾಗ ನಾವು ದೇವರಲ್ಲಿ ಕ್ಷಮೆ ಕೇಳ್ತೇವೆ. ಆ ಸಮಯದಲ್ಲಿ ಎಷ್ಟು ಆಳವಾಗಿ ಕ್ಷಮೆ ಕೇಳಬೇಕು ಅಂದರೆ ನೀವು ಅಳಬೇಕು ಅನ್ನುವಂತಹ ಭಾವುಕ ಕ್ಷಣವನ್ನು ಬಿಚ್ಚಿಟ್ಟಿದ್ದಾರೆ ಚಂದನ್. ಸದ್ಯ ಚಂದನ್ ಅವರ ಈ ಮಾತನ್ನು ಕೇಳಿ ಹಲವರಿಗೆ ಒಂದಂತೂ ಕ್ಲಿಯರಾಗಿ ಇಲ್ಲಿ ಗೊತ್ತಾಗ್ತಿದೆ. ಚಂದನ್ ಯಾವುದ್ರ ಬಗ್ಗೆ ಮಾತನಾಡಿದ್ದಾರೆ, ಯಾರ ಬಗ್ಗೆ ಮಾತನಾಡಿದ್ದಾರೆ, ಯಾವ ಕ್ಷಮೆ, ಯಾವ ಎದುರಿನ ವ್ಯಕ್ತಿ.
ಇದನ್ನು ಬಿಡಿಸಿ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ ಅಂತೇಳಿ ಅನಿಸ್ತದೆ. ನೋ ಡೌಟ್ ಚಂದನ್ ಶೆಟ್ಟಿ ಇಲ್ಲಿ ಹೇಳಿರುವಂಥದ್ದು ನಿವೇದಿತಾ ಗೌಡ ಬಗ್ಗೆನೇ. ನಿವೇದಿತಾ ಗೌಡ ಬಳಿ ಚಂದನ್ ಶೆಟ್ಟಿ ಕ್ಷಮೆಯನ್ನು ಕೇಳಿದ್ದಾರೆ. ಆ ಕ್ಷಮೆಗೆ ನಿವೇದಿತಾ ಸರಿಯಾಗಿ ರೆಸ್ಪಾನ್ಸನ್ನು ಮಾಡಿಲ್ಲ, ಯಾವಾಗ ಇವರು ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ. ಆದರೆ ಯಾವಾಗ ಇವರು ಇಲ್ಲಿ ನಿವೇದಿತಾ ಕ್ಷಮಿಸೋದಿಲ್ಲ ಅನ್ನೋದು ಕನ್ಫರ್ಮ್ ಆಯಿತು, ಅದಾದ ಬಳಿಕ ಇವರು ಸೈಲೆಂಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅಂದರೆ ಇಲ್ಲಿ ಹಲವು ಸಲ ನಿವೇದಿತಾ ಗೌಡ ಮುಂದೆ ಚಂದನ್ ಕ್ಷಮೆ ಕೇಳಿದರೂ ಕೂಡ ನಿವೇದಿತಾ ಕ್ಷಮಿಸಲಿಲ್ವಾ ಅನ್ನುವಂಥ ಪ್ರಶ್ನೆ. ಹೌದು, ಅದೇ ಪ್ರಶ್ನೆ ಈಗ ಹೇಳುವಂಥದ್ದು. ಇನ್ನೂ ಕೆಲವರಿಗೆ ಅಷ್ಟಕ್ಕೂ ಚಂದನ್ ಮಾಡಿದಂಥ ಆ ತಪ್ಪಾದರೂ ಏನಿರಬಹುದು, ಚಂದನ್ ಈ ಸಂದರ್ಶನದಲ್ಲಿ ತಪ್ಪು ಮತ್ತು ಕ್ಷಮೆಯ ಕುರಿತು ಮಾತನಾಡೋದಕ್ಕೆ ಕಾರಣವೇನು ಅನ್ನುವಂಥ ವಿಚಾರದ ಬಗ್ಗೆ ತಲೆ ಕೆರೆಸ್ಕೊಂಡು ಕೂತಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಡಿವೋರ್ಸ್ ನಂತರ ನಮ್ಮ ನಡುವೆ ಯಾವ ಸಂಬಂಧ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿರುವಂಥ ಚಂದನ್ ಶೆಟ್ಟಿ, ಸಂಬಂಧ ಮುರಿದು ಬೀಳಬೇಕು ಅಂತ ಹೇಳಿಬಿಟ್ಟು ಯಾರೂ ಬಯಸೋದಿಲ್ಲ, ಕೆಲವೊಮ್ಮೆ ಪರಿಸ್ಥಿತಿ ಹಾಗಾಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಬೇಸರ ಇದೆ, ಆದರೆ ಜೀವನ ಬಂದಂತೆ ಸ್ವೀಕರಿಸಬೇಕು, ಮುನ್ನಡಿಬೇಕು ಅನ್ನುವಂತಹ ಕ್ಲಾರಿಟಿ ಇದೆ ಅನ್ನೋದನ್ನು ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲದೆ ಪರಸ್ಪರ ನಾವು ಕೆಲಸ ವೆಚ್ಚಾಡಿಕೊಂಡು ಯಾವತ್ತೂ ಕೂಡ ಅವಳಿಗೆ ಬಗ್ಗೆ ನಾನು, ನನ್ನ ಬಗ್ಗೆ ಅವಳು ಏನೂ ಕೂಡ ಹೇಳಿಲ್ಲ. ಇಷ್ಟು ದಿನ ಬದುಕಿನ ಪಯಣದಲ್ಲಿ ಜೊತೆ ನಡೀತಿದ್ದಕ್ಕೆ ಥ್ಯಾಂಕ್ಸ್, ಚೆನ್ನಾಗಿರೋ ಅಂತೇಳಿ ಹೇಳಿ ದೂರ ಆದ್ವಿ ಅಂತಲೂ ಕೂಡ ಚಂದನ್ ಆ ಘಟನೆಯನ್ನು ಮೆಲುಕು ಹಾಕ್ತಾರೆ. ಬಟ್ ಒಂದಂತೂ ಕ್ಲಿಯರ್, ಇಲ್ಲಿ ಕ್ಷಮೆಯ ವಿಚಾರವನ್ನು ಚಂದನ್ ಉಲ್ಲೇಖ ಮಾಡಿರುವಂಥದ್ದು ಮತ್ತು ಕ್ಷಮಿಸಿಲ್ಲ ಅನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡಿರುವಂಥದ್ದು ಇದು ತುಂಬ ಗಂಭೀರವಾಗ್ತದೆ. ಅಂದರೆ ಒಂದು ಸಂಬಂಧ ಉಳಿಯೋದಕ್ಕೆ ಒಂದು ಕ್ಷಮೆನೂ ಕೂಡ ಇಂಪಾರ್ಟೆಂಟು ಮತ್ತು ಕ್ಷಮಿಸಿದ್ದೇನೆ ಬಿಡು ಅನ್ನುವಂತಹ ಮಾತು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದು ಗಂಡ ಹೆಂಡತಿ ಅಂತಲ್ಲ, ಒಂದು ಸಹೋದರಿಯ ಸಂಬಂಧ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಬೇರೆ ಯಾರೇ ಆಗಿರ್ಬೋದು ಯಾರೇ ಆಗಿದ್ದರೂ ಕೂಡ ಒಂದು ಸಂಬಂಧಗಳು ಉಳಿಯೋದು ಹೇಗೆ ಅಂತ ಹೇಳಿದ್ರೆ ಹಾಗೆ, ತಪ್ಪು ಆದಾಗ ಅಥವಾ ತಪ್ಪು ಮಾಡಿದಾಗ ಕ್ಷಮೆ ಕೇಳುವಂಥದ್ದು, ಕ್ಷಮೆ ಕೇಳಿದಾಗ ಕ್ಷಮಿಸಿದ್ದೀನಿ ಇರಲಿ ಬಿಡು ಅಂತೇಳಿ ಹೇಳುವಂಥದ್ದು. ಇದೆರಡು ಮಾತುಗಳು ತುಂಬ ಮುಖ್ಯವಾಗ್ತದೆ. ಬಹುಶಃ ಚಂದನ್ ಅವರ ಬಾಳಲ್ಲೂ ಇದೇ ಆಗಿದೆ. ಚಂದನ್ ಏನೋ ಕೆಲವೊಂದಷ್ಟು ತಪ್ಪುಗಳನ್ನು ವೃತ್ತಿ ಬದುಕಿನಲ್ಲಿ ಒತ್ತಡದ ಕಾರಣಕ್ಕೋ ಅಥವಾ ಬೇರೆ ಏನೋ ಕಾರಣಕ್ಕೆ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಕ್ಷಮೆಯೂ ಕೂಡ ಕೇಳಿರ್ತಾರೆ. ಕ್ಷಮೆ ಕೇಳಿದಾಗ ಅದಕ್ಕೆ ರಿಯಾಕ್ಟ್ ಬರದೇ ಇರುವಂಥದ್ದು ಚಂದನ್ಗೆ ಸಿಕ್ಕಾಪಟ್ಟೆ ಹರ್ಟ್ ಮಾಡಿದೆ ಅನ್ನೋದು ಸ್ವತಃ ಅವರ ಮಾತಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ವಾಟೆವರ್, ನೋಡೋಣ ಏನಾಗುತ್ತೆ ಮುಂದೆ ಅಂತೇಳ್ಬಿಟ್ಟು ಚಂದನ್ ಇದ್ರ ಬಗ್ಗೆ ಯಾವ ರೀತಿ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ ಮುಂದೆ. ಬೇರೆ ಯಾವುದೋ ಸಂದರ್ಶನದಲ್ಲಿ ಬಹುಶಃ ಇದ್ರ ಬಗ್ಗೆಯೂ ಕೂಡ ಕ್ಲಾರಿಟಿಯನ್ನು ಕೊಡ್ಬೋದು, ಏನು ತಪ್ಪಾಗಿತ್ತು, ಏನು ಕ್ಷಮೆ ಅನ್ನುವಂಥದ್ದು. ಒಂದಂತೂ ಸತ್ಯ, ಇವತ್ತಿಗೆ ಇಬ್ಬರು ಕೂಡ ದೂರ ಆಗಿದ್ದಾರೆ, ಇನ್ನೂ ಒಂದಾಗುವಂಥ ಮಾತೇ ಇಲ್ಲ ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ಬಟ್ ಇಂತಹ ಮಾತುಗಳು ಅಥವಾ ಇಂತಹ ಘಟನೆಗಳು ಬೇರೆ ಜೋಡಿಗಳಿಗೆ, ನಮ್ಮಂಥ ಜನಸಾಮಾನ್ಯರಿಗೆ ಮತ್ತು ಬೇರೆ ಜೋಡಿಗಳಿಗೆ ಮಾದರಿ ಆಗಬೇಕು. ಈ ತಪ್ಪುಗಳನ್ನು ನೀವಂತೂ ಮಾಡೋಕ್ಕೆ ಹೋಗಬೇಡಿ ಅನ್ನೋದಷ್ಟೇ ನಮ್ಮ ಕಳಕಳಿಯ ವಿನಂತಿ. ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಎಷ್ಟಾಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.